ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಕರ್ತನೆ. ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ಉತ್ತಮವಾದ ಪ್ರಾರ್ಥನೆ, ಹಾಡುಗಳು, ಆರಾಧನೆ ಮುಖಾಂತರ ಈ ಸಮಯ ತನಕ ನಮ್ಮ ನಡೆಸಿದ ದೇವರೇ, ಮುಂದಿನ ಸಮಯನೂ ನಿಮ್ಮ ಕರಳಲ್ಲಿ ಒಪ್ಪಿಸ್ಕೊಳ್ತಾವೆ. ಪರಿಶುದ್ಧಾತ್ಮ ದೇವರೇ, ನೀನೇ ನನ್ನೊಟ್ಟಿಗೆ ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳ ವಿಧೇಯರಾಗುವಂತೆ, ವಿಧೇಯತೆಯನ್ನು ಕಲಿತುಕೊಳ್ಳುವ ಹಾಗೆ ಅಪ್ಪ, ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ಅಪ್ಪ, ನಮ್ಮನ್ನು ಸ್ಥಿರಪಡಿಸಬೇಕೆಂದು ಈ ವಾಕ್ಯ ಕೇಳುವಂಥ ಎಲ್ಲ ಮಕ್ಕಳಪ್ಪ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಆತ್ಮಿಕವಾಗಿ ಬಲ ಹೊಂದಿ ಆಶೀರ್ವಾದ ಹೊಂದಿಕೊಳ್ಳುವಂತೆ ನೀನು ತಾನೇ ಸಹಾಯ ಮಾಡು, ಆಶೀರ್ವದಿಸು. ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್ ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ವಾಕ್ಯಾಂಶ ವಿಧೇಯತೆ. ಅನೇಕ ಕಡೆ ಅನೇಕ ಸಂದರ್ಭಗಳಲ್ಲಿ ದೈವ ಸೇವಕರು, ದೈವ ಮಕ್ಕಳು, ದೇವರು ಆರಿಸಿಕೊಂಡಂಥ ಜನಾಂಗ ಅನೇಕ ಕಡೆ ಏನಾಗ್ತಾ ಇದೆ ಅಂದರೆ, ವಿಧೇಯತೆ, ದೇವರಿಗೆ ವಿಧೇಯರಾಗದೆ ಅನೇಕ ಸಂದರ್ಭಗಳಲ್ಲಿ ಅವಿಧೇಯರಾಗಿ ಜೀವಿಸಿ ನಾನಾ ಶ್ರಮೆಗಳಿಗೆ ಒಳಪಡ್ತಾರೆ ಮತ್ತು ದೇವರಿಂದ ಸಂಪೂರ್ಣವಾಗಿ ಹೊರಗೆ ಕೂಡ ಹೋಗುವಂಥವರಾಗಿದ್ದಾರೆ. ದೇವರೇ ಅವರನ್ನು ಹೊರಗೆ ತಳ್ಳುವಂಥ ಸಂದರ್ಭಗಳು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಕಾರಣ ಅದೇನೆಂದರೆ ವಿಧೇಯತೆ. ವಿಧೇಯತೆ ದೇವರು ಹೇಳಿಕೊಟ್ಟಂಥ ಮಾತುಗಳು, ದೇವರು ಬೋಧಿಸಿದಂಥ ಒಂದು ಬೋಧನೆ, ಉಪದೇಶವನ್ನು ಕೇಳಿ ಆ ವಾಗ್ದಾನಕ್ಕನುಸಾರವಾಗಿ ಯಾರು ವಿಧೇಯರಾಗಿ ಜೀವಿಸ್ತಾರೋ ಅವ್ರನ್ನ ದೇವ್ರು ಏನು ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ನಾವು ಸತ್ಯವೇದದಲ್ಲಿ ನೋಡುವಾಗ ಗಲಾತ್ಯದವರದು ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 20ನೇ ವಚನದಲ್ಲಿ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಅಂದರೆ ಈ ಒಂದು ಮಾತುಗಳು ಬರೆದಂಥ ಪೌಲನು ಇಂದಿನ ಜೀವಿತದಲ್ಲಿ ಸೌಲನಾಗಿದ್ದ, ಕ್ರಿಸ್ತನನ್ನು ದೂಷಿಸುವನಾಗಿದ್ದ, ಕ್ರಿಸ್ತನಿಗೆ ವಿರೋಧಿಯಾಗಿದ್ದ, ಕ್ರಿಸ್ತನ ಅನುಸರಿಸುವಂಥ ಮಕ್ಕಳನ್ನು ಕೊಲೆ ಮಾಡುವುದಕ್ಕೂ, ಜೈಲುಗಳಿಗೆ ಹಾಕುವುದಕ್ಕೂ, ಹಿಂಸಿಸುವುದಕ್ಕೂ ಹಿಂತೆಗೆಯವನಲ್ಲ. ಒಬ್ಬ ಸೌಲನು ಎಂಬುದನ್ನು ಕ್ರಾಂತಿಕಾರನು, ಪೌಲನು ಎಂಬುದಾಗಿ ಹೇಳುವಾಗೂ ಕ್ರಾಂತಿಕಾರನೇ. ಅಂದರೆ ಸೌಲನ ಕ್ರಾಂತಿಕಾರ ಹೆಂಗಿದೆ ಅಂದರೆ, ಕ್ರಿಸ್ತನಿಗೆ ವಿರೋಧವಾಗಿ ಕ್ರಾಂತಿಕಾರ ಮಾಡ್ತಾ ಇದ್ದ. ಪೌಲನಾಗಿ ಆದ ನಂತರ ಕ್ರಾಂತಿಕಾರ ಕ್ರಿಸ್ತನಿಗಾಗಿ ಹೋರಾಡುವಂಥ, ಜಯಿಸುವಂಥ, ಅನೇಕ ಆತ್ಮಗಳು ರಕ್ಷಿಸುವಂಥ ಕ್ರಾಂತಿಕಾರನಾಗಿದ್ದ. ಹಾಗಾಗಿ ಯೇಸು ಕ್ರಿಸ್ತನು ಯಾವಾಗ ಪೌಲನ ಜೀವಿತದಲ್ಲಿ ಬಂದನೋ, ಪೌಲನನ್ನು ಸರಿಪಡಿಸಿದನೋ, ಸೌಲನಾದಂಥ ಆ ವ್ಯಕ್ತಿಯನ್ನ ಪೌಲನಾಗಿ ಮಾರ್ಪಡಿಸಿದನೋ, ಆವತ್ತಿನಿಂದ ಆತನ ಜೀವಿತದಲ್ಲಿ ಯೇಸು ಕ್ರಿಸ್ತನಿಗೆ ವಿಧೇಯತೆಯನ್ನು ಕಲಿತುಕೊಂಡ, ವಿಧೇಯನಾಗಿ ಜೀವಿಸುವಂತೆ ಆತನ ಜೀವಿತವನ್ನು ಮಾರ್ಪಡಿಸಿಕೊಂಡ. ಯೇಸು ಸ್ವಾಮಿ ಯಾವ ಮಾತುಗಳು ಬೋಧಿಸ್ತಾನೋ ಆ ಮಾತುಗಳಿಗೆ ಆತನೇನಾಗ್ತಾ ಇದ್ದನು, ವಿಧೇಯನಾಗ್ತಾ ಇದ್ದನು. ಆತನ ಮಾತುಗಳನ್ನು ಅನುಸರಿಸಿ ನಡೆಯುವನಾಗಿದ್ದನು. ಅದಕ್ಕಾಗಿ ಆತನು ಕ್ರಿಸ್ತ ನಂಬಿಕೆಯಲ್ಲಿ ಅನೇಕ ಹೋರಾಟಗಳು ಬರ್ತದೆ, ಅನೇಕ ಶ್ರಮೆಗಳು ಬರ್ತದೆ, ಅನೇಕ ತೊಂದರೆಗಳಾಗ್ತದೆ. ಸಮುದ್ರದಲ್ಲಿ ಅಪಾಯಗಳು, ಜೊತೆಯಲ್ಲಿರುವಂಥವ್ರ ಜೊತೆಯಲ್ಲಿ ಅಪಾಯಗಳು, ಶತ್ರುಗಳಿಂದ ಅಪಾಯಗಳು, ಕ್ರಿಸ್ತ ವಿರೋಧಿಗಳಿಂದ ಅಪಾಯಗಳು, ಎಷ್ಟೋ ಸಮಸ್ಯೆಗಳು ಆತನಿಗೆ ಬಂದರೂ ಕೂಡ ಆತನ ಒಂದು ಮಾತು ಹೇಳ್ತಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಅಂದರೆ ಯೇಸು ಕ್ರಿಸ್ತ ನನಗೋಸ್ಕರ ಆತನು ಶಿಲುಬೆಯ ಮೇಲೆ ಮರಣ ಹೊಂದಿದ್ದಾನೆ. ಹಾಗಾಗಿ ನಾನು ಕೂಡ ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಳ್ಳೋ ಆತನ ಮರಣದಲ್ಲಿ ನಾನು ಪಾಲುಗಾರನಾಗಿದ್ದೀನಿ. ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನೊಂದಿಗೆ ನನ್ನಲ್ಲಿ ಜೀವಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ. ಇನ್ನು ಜೀವಿಸುವ ನಾನು ಅಂದರೆ ಯೇಸು ಕ್ರಿಸ್ತನು ಹೇಳಿದ ಮಾತುಗಳಿಗೆ ಆತನು ವಿಧೇಯನಾದನು.
ಯೇಸು ಕ್ರಿಸ್ತನು ಅಪೊಸ್ತಲ ಕೃತ್ಯಗಳ 9ನೇ ಅಧ್ಯಾಯದಲ್ಲಿ ನೋಡುವಾಗ ಮೊದಲು ಸೌಲನಾದಂಥ ಪೌಲನನ್ನು ದರ್ಶಿಸ್ತಾನೆ. ಸೌಲನ ಯಾಕೆ ನಾನು ಹಿಂಸಿಸ್ತೆ? ಕರ್ತನೇ ನೀನಾದಂತ ನೀನು ಹಿಂಸೆ ಪಡಿಸುವ ಯೇಸುವೆ ನಾನಂತಾನೆ. ಯೇಸು ಸ್ವಾಮಿ ಹಿಂಸೆ ಪಡಿಸಲಿಲ್ಲ, ಯೇಸು ಸ್ವಾಮಿಯ ಮಕ್ಕಳಾದಂಥ ಯೇಸು ಕ್ರಿಸ್ತನನ್ನ ಅರ್ಥಕೊಂಡವ್ರನ್ನ ಹಿಂಸೆ ಪಡಿಸುತ್ತಿದ್ದ. ಆ ವಿಶ್ವಾಸಿಗಳು ಹಿಂಸೆ ಪಡಿಸುವಾಗ ಅದು ಕ್ರಿಸ್ತನ ಹಿಂಸೆ ಪಡುವುದಾಗಿತ್ತು. ಹಾಗಾಗಿ ಯೇಸು ಕ್ರಿಸ್ತನೇ ನೇರವಾಗಿ ಪೌಲನೊಟ್ಟಿಗೆ ಮಾತನಾಡ್ತಾನೆ. ಅವನ ಏನ್ ಮಾಡ್ತಾನೆ? ಅವನ ಜೀವಿತವನ್ನು ಬದಲಾಯಿಸ್ತಾನೆ. ಯೇಸು ಕ್ರಿಸ್ತನ ಆ ದಿನ ಏನು ಬೋಧಿಸ್ತಾನೋ ಆ ಬೋಧನೆಗೆ ವಿಧೇಯನಾಗಿ ಆತನ ಏನ್ ಮಾಡ್ತಾನೆ? ತನ್ನ ಹಳೆಯ ಜೀವಿತ ಸಂಪೂರ್ಣವಾಗಿ ಪಕ್ಕಕ್ಕೆ ತೆಗೆದಾಕ್ಬಿಟ್ಟು ಯೇಸು ಕ್ರಿಸ್ತನಲ್ಲಿ ವಿಧೇಯನಾಗಿ ಯೇಸು ಕ್ರಿಸ್ತನ್ ಏನು ಬೋಧಿಸ್ತಾನೋ ಆ ಮಾತುಗಳಿಗೆ ಆತನು ಒಳಗಾಗ್ತಾನೆ. ಅದಕ್ಕೆ ಆತನು ಹೇಳ್ತಾ ಇದ್ದೇನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟವನಾಗಿದ್ದೇನೆ. ಅಂದ್ರೆ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸ್ಕೊಳ್ಪಟ್ಟಿದ್ದೀನಿ. ಇನ್ನು ಜೀವಿಸೋದು ನಾನಲ್ಲ, ಕ್ರಿಸ್ತ ನನ್ನಲ್ಲಿ ಜೀವಿಸ್ತಾನೆ. ಈಗ ಶರೀರದಲ್ಲಿ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲೇ. ಹಲ್ಲೆಲೂಯಾ. ನಾನು ಜೀವಿಸ್ತಾ ಇರೋದು ದೇವಕುಮಾರನ ಮೇಲೆ ಇರುವಂತಹ ನಂಬಿಕೆಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಕಾರಣ ಏನೆಂದರೆ ಆತ ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಯಾರಿಗೆ? ದೇವರ ಚಿತ್ತದಂತೆ ತನ್ನನ್ನು ತಾನು ಒಪ್ಪಿಸಿಬಿಟ್ಟು ಆ ಶಿಲುಬೆ ಮರಣವನ್ನು ಹೊಂದುವಷ್ಟು ವಿಜಯನಾದನು. ಅಂದರೆ ದೇವರ ವಾಗ್ದಾನದ ಮೇರೆಗೆ ಆತನ ಶಿಲುಬೆಗೆ ಹಾಕಿಸಲ್ಪಡಬೇಕಾಗಿತ್ತು ಮತ್ತು ಮರಣ ಹೊಂದಬೇಕಾಗಿತ್ತು, ಸಮಾಧಿಯಲ್ಲಿ ಇಡಬೇಕಾಗಿತ್ತು, ಮತ್ತೆ 3ನೇ ದಿವಸದಲ್ಲಿ ಪುನರುತ್ಥಾನ ಆಗಿದ್ದು ಬರಬೇಕಾಗಿತ್ತು. ಅದಕ್ಕಾಗಿ ಆತನ ಏನ್ ಮಾಡ್ತಾನಂದ್ರೆ, ಪ್ರಿಯ ನನ್ನ ಸಹೋದರರೇ, ನನ್ನನ್ನ ನಮ್ಮೆಲ್ಲರನ್ನ ಲೋಕದಲ್ಲರೂ ಎಲ್ಲರೂ ಪ್ರೀತಿಸಿ ತಂದೆಯಾದ ದೇವರಿಗೆ ಒಪ್ಪಿಸಿಬಿಟ್ಟು ಆತನ ಶಿಲುಬೆ ಮರಣವನ್ನು ಹೊಂದುತ್ತಾನೆ. ಯಾಕಂದ್ರೆ ನಿನ್ನ ಮೇಲೆ ಇದ್ದಂಥ ಪ್ರೀತಿ ನನ್ನ ಮೇಲೆ ಇರುವಂಥ ಪ್ರೀತಿಗಾಗಿ ತನ್ನನ್ನು ತಾನು ಆ ಶಿಲುಬೆಗೆ ಒಪ್ಪಿಸಿಕೊಡ್ತಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ 12ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಏನ್ ಹೇಳ್ತಾ ಇದ್ದೇನೆ? ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಅನೇಕರು ಏನಾಗ್ತಾ ಇದೆ, ಇಹಲೋಕದ ನಡವಳಿಕೆಯನ್ನ ಒಂದನ್ನು ಬಿಡ್ತಾ ಇಲ್ಲ. ಅಯ್ಯೋ, ನಮ್ಮ ತಾತನ ಕಾಲದಿಂದ ಹುಟ್ಟು ಕೂದಲು ತೆಗಿಬೇಕು. ನನ್ನ ತಾತನ ಕಾಲದಿಂದ ಸತ್ತವರಿಗೆ ಗುಂಡೋಡಿಸೋದಿದೆ, ಅದು ಮುಟ್ಟು ಅದನ್ನ ಬಗೆಹರಿಸ್ಕೊಳ್ಬೇಕು ಅಂತ ಆ ರೀತಿ ಮಾಡೋದುಂಟು. ಹುಟ್ಟು ಕೂದಲಿಂದ ಆ ಒಂದು ಮಗಳು ಮೆನ್ಸಸ್ ಆದ್ರೆ ನಮ್ಮ ಕುಲದಲ್ಲಿ ಆಚಾರ ಇದೆ, ಆಚಾರನ ಮಾಡಬೇಕು ಅನ್ನೋದು. ಅಂದ್ರೆ ಯೇಸು ಕ್ರಿಸ್ತನ ಕಂಡುಕೊಂಡು ಕೂಡ ಇಹಲೋಕದ ಯಾರೋ ಬುದ್ಧಿ ಜ್ಞಾನ ಇಲ್ಲದವರು ನೇಮಕ ಮಾಡಿಕೊಂಡಂತ ಆಚಾರ ವಿಚಾರಗಳನ್ನ, ಆ ನಡವಳಿಕೆಯನ್ನು ಅನುಸರಿಸಿ ಅದೇ ಪ್ರಕಾರ ಜೀವಿಸ್ತಾ ಇದ್ದಾರೆ. ಆದ್ರೆ ಪೌಲನು ಹೇಳ್ತಾ ಇದ್ದಾನೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಬಾದವರಾಗಿರಿ. ನೀವು ಪರಲೋಕಕ್ಕೆ ಸಂಬಂಧಪಟ್ಟವರು, ನೀವು ಪರಲೋಕಕ್ಕಾಗಿ ಜೀವಿಸುವಂಥವರು. ಹಾಗಾಗಿ ನೀವೇನ್ ಮಾಡಬೇಕು? ಇಹಲೋಕದ ನಡವಳಿಕೆಯನ್ನ, ಇಹಲೋಕದ ಆಚಾರ ವಿಚಾರಗಳನ್ನ, ಇಹಲೋಕದ ಜನರು ಮಾಡುವಂತ ಕಾರ್ಯಗಳಲ್ಲಿ ನೀವು ಒಂದನ್ನು ಮಾಡದೆ ನೀವೇನು ಮಾಡಬೇಕು? ನೂತನ ಮನಸ್ಸನ್ನು ಹೊಂದಿಕೊಂಡು. ಯಾಕಂದ್ರೆ ಪ್ರತಿದಿನ ನೀವು ದೇವರ ವಾಕ್ಯ ಕೇಳ್ತಾ ಇದ್ದೀರಿ, ಪ್ರತಿದಿನ ದೇವರೊಂದಿಗೆ ಜೀವಿಸ್ತಾ ಇದ್ದೀರಿ. ಹಾಗಾಗಿ ನೀವೇನಾಗಿರ್ಬೇಕು? ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿದ್ದು, ಈಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಅಂದ್ರೆ ನೀವು ಯಾವಾಗ ನೂತನ ಮನಸ್ಸು ಹೊಂದಿಕೊಳ್ತೀರೋ, ನೂತನ ಶರೀರದಾಗಿ ಆ ನೂತನ ಆತ್ಮನ ಹೊಂದಿಕೊಂಡು ನೀವು ಜೀವಿಸ್ತಾ ಇರ್ತೀರೋ, ಆವಾಗ ನೀವೇನ್ ಮಾಡ್ತೀರಿ? ದೇವರ ಚಿತ್ತಾನುಸಾರವಾದದ್ದು,
ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಈ ದೋಷವಿಲ್ಲದ್ದು. ನೋಡ್ರಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ದೇವರ ಚಿತ್ತಾನುಸಾರವಾದದ್ದು ಮೊದಲನೇದಾಗಿ, ಎರಡನೇದಾಗಿ ಉತ್ತಮವಾದದ್ದು, ಮೂರನೇದಾಗಿ ಮೆಚ್ಚುಗೆಯಾದದ್ದು, ನಾಲ್ಕನೇದಾಗಿ ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಪ್ರಿಯ ನನ್ನ ಸಹೋದರರೇ, ಇಲ್ಲಿ ನಾವು ನೋಡು, ದೇವರ ಚಿತ್ತಾನುಸಾರವಾದದ್ದು ಯಾವುದು ಮತ್ತು ಉತ್ತಮವಾದದ್ದು ಯಾವುದು, ಮೆಚ್ಚುಗೆಯಾದದ್ದು ಯಾವುದು, ದೋಷವಿಲ್ಲದ್ದು ಯಾವುದು ಎಂಬುದಾಗಿ ನಾವು ತಿಳಿದುಕೊಳ್ಬೇಕಾದ್ರೆ ನಾವು ಕೊಲಸ್ಸೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಅಲ್ಲಿ ಸ್ವಲ್ಪ ವಿವರವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಕೊಲಸ್ಸೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಏನ್ ಹೇಳ್ತಾ ಇದೆ ಅಂತ, ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಅಲ್ಲಿ ಏನ್ ಹೇಳ್ತಾ ಇದ್ದಾನೆ? ಈ ರೋಮ 12ರಲ್ಲಿ ಏನ್ ಹೇಳ್ತಾ ಇದ್ದಾನೆ? 2ರಲ್ಲಿ ಉತ್ತಮವಾದದ್ದು, ಮೆಚ್ಚುಗೆ ಆದದ್ದು ಯಾವ್ದ್ಯಾವುದು ಅಂತ. ಇಲ್ಲಿ ನಾವು ನೋಡುವಾಗ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ ಅಂದ್ರೆ ಈ ಇಹಲೋಕ ಅಥವಾ ಭೂಲೋಕದಲ್ಲಿ ಇರುವಂತಹ ಕೆಲವು ಕಾರ್ಯಗಳಿದೆ, ಅದನ್ನೇನ್ ಮಾಡಬೇಕು? ನಿಮ್ಮಲ್ಲಿ ಸಾಯಿಸ್ಕೋಬೇಕು. ಅದನ್ನೆಷ್ಟು ಮಾತ್ರಕ್ಕೂ ನೀವು ಕಾರ್ಯ ಮಾಡಬಾರ್ದು. ಯಾವುದೇ ಅಂದ್ರೆ ಜಾರತ್ವ. ನೀವು ಅನೇಕ ಸಾರಿ ಮಧ್ಯದಲ್ಲಿ ನೋಡಿರ್ಬೋದು, ಒಂದು ಮಕ್ಕಳು ಪಾಡ್ಕೊಂಡಿದ್ದ ವಾಟ್ಸಾಪ್ಗಳೆಲ್ಲ, ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಹರಿದಾಡ್ತಾ ಇತ್ತು. ಒಂದೇ ಕುಟುಂಬದಲ್ಲಿ ಹುಟ್ಟಿದಂಥ ಮಕ್ಕಳು, ಹೆಣ್ಣು ಮಗಳು, ಗಂಡು ಮಗಳು. ಅದೆಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಆದರೆ ಲೋಕಾನುಸಾರವಾಗಿ ನೋಡುವಾಗ ಈ ಕಾರ್ಯಗಳೆಲ್ಲ ನಡೀತಾ ಇತ್ತು ಅಲ್ಲೆಲ್ಲ. ಅಣ್ಣ ತಂಗಿ ಒಂದಾಗಿ, ಅವ್ರಿಗೆ ಗೊತ್ತಿಲ್ಲದ ವಯಸ್ಸಲ್ಲಿ ಒಂದಾಗಿ ಏನಾಗಿದೆ, ಒಂದು ಮಗುನ ಎತ್ತಿದ್ದಾಳೆ. ಅವ್ರು ಓದುವಂತ ಸಮಯದಲ್ಲಿ ಒಂದು ಮಗುನ ಎತ್ತಿದ್ದಾಳೆ. ಆ ಮಗು ಆ ಹೆರಿಗೆ ಆಗುವಂತ ಸಂದರ್ಭ ಆಕೆ ಪಟ್ಟಂತ ಬಾಧೆ ಇಷ್ಟಲ್ಲ ಅಂತ ಸ್ವಲ್ಪ ಇವರನ್ನಾಗಿ ಹೇಳಿದ್ರು. ಅಂದ್ರೆ ಇಹಲೋಕದ ಜಾರತ್ವ ಅಂದ್ರೆ ಜಾರತ್ವದ ಪ್ರೇರೆ ಅದನ್ನು ವರ್ಣಿಸಲಿಕ್ಕೆ ತುಂಬಾ ಕಷ್ಟವಾಗ್ತಾ ಇದೆ. ಯಾವ ರೀತಿ ವರ್ಣಿಸ್ಬೇಕು ಅಂತ ಆ ಮಾತುಗಳೇ ಹೊರಡದಂತ ಸ್ಥಿತಿಯಲ್ಲಿದ್ದೀವಿ ನಾವು. ಅಂತ ಒಂದು ಘೋರವಾದ ಆ ಒಂದು ಸೈತಾನನ ಕಾರ್ಯಗಳು ಮಾಡ್ತಾ ಇದ್ದಾರೆ. ಏನು ಯವನಸ್ಥರ ಅಲ್ಲ, ವಯಸ್ಸಾಗಿರುವಂತವ್ರು ಕೂಡ ಪ್ರತಿಯೊಬ್ಬರಲ್ಲಿ ಕುಟುಂಬದಲ್ಲಿ ನಾವು ಇದನ್ನು ಗಮನಿಸ್ಕೊಳ್ಬೇಕು. ಜಾರತ ಸೈತಾನ ಕುಟುಂಬಗಳಲ್ಲಿ ಹೆಚ್ಚಾಗಿ ಅನ್ವಯವಾಗುವ ರೀತಿಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ಪ್ರಯೋಗಗಳು ಮಾಡ್ತಾ ಇದ್ದಾನೆ. ಈಗಿನ ಕಾಲದಲ್ಲಿ ಬಂದಿರುವಂತ ಫ್ಯಾಷನ್, ಹೆಣ್ಣು ಮಕ್ಕಳಿಗೆ ಹಾಕುವಂತ ಬಟ್ಟೆಗಳು ತಂದೆ ತಾಯಿಗಳು ಅವ್ರಿಗೆ ಇಷ್ಟಾನುಸಾರವಾಗಿ ನಡೆಸಿ ಅವರ ಅಂದ ಚಂದಗಳು ಕಾಣುವ ರೀತಿಯಲ್ಲಿ ಆ ಉಡುಗೆ ತೊಡಲು ಹಾಕಿ ಹೆಣ್ಮಕ್ಳನ್ನ ಹಾಡು ಮಾಡೋದಕ್ಕೆ ತಂದೆ ತಾಯಿಗಳು ಕುಟುಂಬದವರು ಕಾರಣಕರ್ತರಾಗಿರ್ತಾರೆ. ಎಷ್ಟೋ ಸಿನಿಮಾ ನಟಿಯರು ಮೈ ತುಂಬ ಬಟ್ಟೆ ಉಟ್ಕೊಂಡು ತಮ್ಮ ಅಂದ ಚಂದಗಳನ್ನ ಪ್ರದರ್ಶಿಸಿಕೊಂಡಿದ್ದಾರೆ. ರೀಸೆಂಟ್ ಆಗಿ ಒಂದು ಸಿನಿಮಾದಲ್ಲಿ ಕೂಡ ಒಂದು ಆಂಧ್ರ ತೆಲುಗಲ್ಲಿ ಒಂದು ದೊಡ್ಡ ಟ್ರೋಲ್ ಆಯಿತು. ಒಬ್ಬ ಹೀರೋ ಅಂದ ಹೆಣ್ಣು ಮಕ್ಕಳು ಏನೋ ಬಟ್ಟೆ ಇಲ್ಲದೆ ಪ್ರದರ್ಶನದಲ್ಲಿ ಬರೋದಿಲ್ಲ, ಕಾಣೋದಿಲ್ಲ, ಒಳ್ಳೆ ಮೈ ತುಂಬ ಬಟ್ಟೆ ಹಾಕೊಂಡ್ರು ಅವ್ರ ಅಂದ ಕಾಣುತ್ತೆ ಅಂತ. ಆದ್ರೆ ಇನ್ನೂ ಕೆಲವರು ಇನ್ನೂ ಮುಂದುವರಿಯುತ್ತಾ ಹೆಣ್ಣಿನ ಅಂದ ತನ್ನ ಗಂಡನಿಗೆ ಮಾತ್ರ ಸೀಮಿತವಾಗಿರ್ಬೇಕು, ಲೋಕಕ್ಕಲ್ಲ. ಅದಕ್ಕೆ ಮುಸಲ್ಮಾನ್ ಸಹೋದರರು ಏನ್ ಮಾಡ್ತಾರೆ ಹೇಳಿ, ಮೈ ತುಂಬ ಬಟ್ಟೆ, ಅವ್ರ ಮುಖ ಕೂಡ ಯಾರಿಗೂ ಕಾಣಲ್ಲ, ಆ ರೀತಿ ವರ್ಗ ಹೋಗ್ತಾರೆ. ಹೌದು, ಜಾರತ್ವ ಬೆಳೆಯೋದಕ್ಕೆ ಕಾರಣ ಈ ಹೆಣ್ಣಿನ ಒಂದು ಅಂದ ಚಂದಗಳು ಹೊರಗಿನವರು ತೋರಿಸುತ್ತಾ ಅವ್ರ ಮನಸ್ಸನ್ನು ಕೆಡಿಸ್ತಾ ಇದೆ, ಅವ್ರ ಕಣ್ಣಿನ ದೃಷ್ಟಿ ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಅದಕ್ಕೆ ತಂದೆ ತಾಯಿಗಳಂತವ್ರು ಕುಟುಂಬದಲ್ಲಿರುವಂಥವ್ರು ಮಕ್ಕಳಿಗೆ ಒಳ್ಳೆ ಬಟ್ಟೆ ಖಂಡಿತ ಕೊಡಿಸ್ಬೇಕು. ಆದರೆ ಯಾವ ಬಟ್ಟೆ ಕೊಡಿಸಿದ್ರೆ ಒಳ್ಳಿತು ಅದನ್ನು ಅರ್ಥಕೋಬೇಕು. ಅದಕ್ಕೆ ಏನ್ ಮಾಡಬೇಕು,
ತಂದೆ ತಾಯಿಗಳು ಹೆಚ್ಚಿನ ಗಮನ ಹರಿಸ್ಬೇಕು. ಜಾರತ್ವ ಕುಟುಂಬದಿಂದಲೇ ಪ್ರಾರಂಭ ಆಗ್ತಾ ಇದೆ. ಅದನ್ನ ಏನ್ ಮಾಡ್ತಾ ಇದ್ದೀರಿ ಇಲ್ಲಿ, ಶರೀರದ ಭಾವಗಳು, ಆ ಭಾವಗಳಂದ್ರೆ ಜಾರತ್ವ ಅನ್ನೋ ಭಾವ ಅದೇನಾಗಿದೆ ಅದನ್ನು ಸಾಯಿಸಬೇಕು. ಪ್ರತಿಯೊಬ್ಬ ಪುರುಷನು, ಪ್ರತಿಯೊಬ್ಬ ಸ್ತ್ರೀ ದೇವರ ವಾಕ್ಯವನ್ನು ಕೇಳ್ತಾ ಆ ವಾಕ್ಯಕ್ಕೆ ವಿಧೇಯರಾಗಿ, ಈ ದಿನ ನಿಜವಾಗಿ ಇವತ್ತು ವಾಕ್ಯಾಂಶ ವಿಧೇಯತೆ. ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೋ ಅವರ ಜೀವಿತದಲ್ಲಿ ಜಾರತ್ವ ಸಾಯಿಸ್ಕೋಬೇಕಾಗಿದೆ. ಎರಡನೇದಾಗಿ ಬಂಡುತನ. ಎಷ್ಟು ಹೇಳಿದ್ರು ಕೇಳಲ್ಲ. ಬಂಡುತನ ಅಂದ್ರೆ ತಂದೆ ತಾಯಿಗಳಾಗ್ಲಿ, ಸ್ತ್ರೀ ಆಗಲಿ, ಪುರುಷನಾಗ್ಲಿ, ಮಕ್ಕಳಾಗ್ಲಿ ಹೇಳಿದ ಮಾತು ಕೇಳೋದೇ ಇಲ್ಲ. ಹಾಗೆ ನಾವು ಆ ಚಿಕ್ಕ ಮಕ್ಕಳು ಅವ್ರಿಗೇನು ಗೊತ್ತಾಗುತ್ತೆ ಅಂತ ನಾವು ಅವ್ರನ್ನ ಅದೇ ತರ ಫ್ರೀ ಬಿಟ್ರೆ ಮುಂದಿನ ದಿನಮಾನಗಳಲ್ಲಿ ಯಾವ ಮಾತು ನಿನ್ನ ಮಾತು ಕಿವಿಗೆ ಹಾಕೊಳ್ಳೋದಿಲ್ಲ. ಬಂಡುತನ ಅಂದ್ರೆ ಹೇಳಿದ್ದನ್ನ ಕೇಳದೆ ಅವಿಧೇಯರಾಗಿ ಬೆಳೆಯುವಂಥದ್ದು. ಹೇಳಿದ ಮಾತು ತಕ್ಷಣ ಕೇಳಬೇಕು. ಕೇಳಲಿಲ್ಲ ಅಂದ್ರೆ ಒಂದು ಕೋಲ್ ತಗೊಂಡು ಒಂದು ಏಟ್ ಹಾಕು, ತೊಂದರೆ ಇಲ್ಲ, ಅದ್ರ ಪ್ರಾಣ ಏನು ಹೋಗಲ್ಲ, ಚುರುಕನ್ನುತ್ತೆ. ನಾನು ಕೇಳದೆ ಇದ್ರೆ ಹೊಡಿತಾರೇನೋ ಒಂದು ಭಯ ಬರುತ್ತೆ. ಬಂಡುತನ ಅನೇಕರಲ್ಲಿ ಈ ಮಧ್ಯದಲ್ಲಿ ಈ ಮೊಬೈಲ್ಗಳು ಬಂದು ಯಾರು ಬರ್ತಾರೋ ಯಾರು ಹೋಗ್ತಾರೋ ಯಾರಿಗೂ ಒಂದು ರೆಸ್ಪೆಕ್ಟ್, ಗೌರವ ಇಲ್ಲದೆ ಹೋಗ್ಬಿಡ್ತಾ ಇದೆ. ಯಾವಾಗ ಅಲ್ಲಿ ಮಿಸ್ ಆಗ್ಬಿಟ್ರೆ ಇನ್ನೇನು ಹೋಗ್ತದೋ, ಯಾವ ಆಸ್ತಿ ಕಳೆದು ಹೋಗ್ತದೆ ಅಂತ ನೋಡ್ತಾ ಇರ್ತಾರೆ. ಅಷ್ಟು ಇಂಟ್ರೆಸ್ಟ್ ಆಗಿ ಮೊಬೈಲ್ಗಳಲ್ಲಿ, ಟಿವಿಗಳಲ್ಲಿ ಇತರೆ ಗಮನ ಹರಿಸಿ ಬಂಡುತನ, ವಿಧೇಯತೆ ಇಲ್ಲ. ಬಂದಿರೋರು ಯಾರು, ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳದೆ ಹೋಗುವಂಥದ್ದು ಬಂಡುತನ. ಮತ್ತು ಕಾಮಾಭಿಲಾಷೆ, ಇದು ಕೂಡ ಭಯಂಕರವಾದದ್ದು. ಅದಕ್ಕಾಗಿ ಇವೆಲ್ಲವನ್ನ ನಾವೇನು ಮಾಡಬೇಕು, ಶರೀರದ ಭಾವಗಳು ಮತ್ತು ದುರಾಸೆ. ಮನುಷ್ಯನಿಗೆ ಆಹಾರ ಬೇಕು, ಉಡೋಕ್ ಬಟ್ಟೆ ಬೇಕು, ಮಲಗೋದಕ್ಕೆ ಒಂದು ಸ್ಥಳ ಬೇಕು, ವಾಸಿಸೋದು ಮನೆ ಬೇಕು, ಆಹಾರಕ್ಕೆ ಆಹಾರ ಪದಾರ್ಥ ಕೊಂಡ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಏನ್ ಬೇಕು, ಹಣ ಬೇಕು, ಹಣ ದುಡಿಬೇಕು. ಅದು ಬಿಟ್ಟು ಅನೇಕರು ದುರಾಸೆಗೆ ಒಳಪಟ್ಟು ಕೊಲೆಗಳು ಮಾಡೋದು, ಕಳ್ಳತನ ಮಾಡೋದು, ದೋಚೋದು, ಯಾರೋ ಹಣವನ್ನ ಲಪಟಾಯಿಸೋದು, ಏನು ತನ್ನ ಇಚ್ಛೆಗಳ ನೆರವೇರಿಸೋದಕ್ಕಾಗಿ ಒಂದು ವಿಚಾರ ಮಾಡೋದಕ್ಕೆ, ಕಾಮಲಾಭಿಷಕ್ಕೆ ಒಳಪಡೋದಕ್ಕೆ, ಜಾರತ್ವ ಮಾಡೋದಕ್ಕೆ, ಇವೆಲ್ಲಕ್ಕೂ ದುಡ್ಡು ಬೇಕು ಮುಖ್ಯ. ಈ ಹಣಕ್ಕಾಗಿ ಏನ್ ಮಾಡ್ತಾರೆ, ದುರಾಸೆ ಪಟ್ಟು ಆಸ್ತಿ ಪಾಸ್ತಿ ಮಾಡಿಕೊಳ್ಳೋದಕ್ಕೆ, ಒಳ್ಳೆ ಒಳ್ಳೆ ಬಟ್ಟೆಗಳು ಹಾಕೊಳ್ಳೋಕ್ಕೆ, ಒಳ್ಳೆ ವಾಹನಗಳು ಬೇಕು, ದುರಾಸೆಗೆ ಒಳಪಟ್ಟು ಸರ್ಕಾರ, ವಿಶೇಷವಾಗಿ ನಮ್ಮ ಭಾರತ ಸರ್ಕಾರದಲ್ಲಿ ದೊಡ್ಡ ದಂಧೆ ಆಗ್ಬಿಟ್ಟಿದ್ದು ದುರಾಸೆ. ಒಳ್ಳೆ ಸ್ಯಾಲರಿಗಳು ಕೊಡ್ತಾರೆ, ಅವ್ರು ಎಷ್ಟು ಬೇಕು ಏನು ಬೇಕು ಎಲ್ಲ ತಿನ್ನುವಂಥ ಸಂಬಳ ಕೊಡ್ತಾರೆ. ಆದರೂ ಸಾಲದು ಏನು ಮಾಡ್ತಾರೆ, ಲಂಚ ಕೊಟ್ರೇ ಕೆಲಸ ಆಗೋದು. 50 ರೂಪಾಯಿ ಫೀಸ್ ಇದ್ರೆ ಗೌರ್ಮೆಂಟ್ ಫೀಸು 5,000 ಕೊಟ್ಟರು ಸಾಕಾಗಲ್ಲ ಅವ್ರಿಗೆ. ದುರಾಸೆ. ಹಾಗೆ ದುರಾಸೆ ನಮ್ಮಲ್ಲಿ ಇರಬಾರ್ದು. ಅದು ಶರೀರದ ಒಂದು ಭಾವ ಆಗಿದೆ, ಅದನ್ನು ಸಾಯಿಸಬೇಕು. ವಿಗ್ರಹಾರಾಧನೆ ಸಮವಾಗಿರೋ ಲೋಭ, ಇವುಗಳನ್ನು ವಿಗ್ರಹಾರಾಧನೆ ಸಂಬಂಧವಾದದ್ದಂದ್ರೆ ಇವು ಭಾನುವಾರ ಅನೇಕರು ನನಗೆ ಕೇಳ್ತಾ ಇದ್ದೀನಿ. ನಾನು ಕೇಳಿ ನಾನು ಕೇಳೋದನ್ನ ಬಿಟ್ಟು ಬಿಡಬೇಕು ಅಂದ್ಕೊಂಡಿದ್ದೀನಿ. ಸಾರ್ ವಾರೆಲ್ಲ ಕೆಲಸ ಮಾಡಿದ್ದೀನಿ ಸರ್, ಭಾನುವಾರ ರಜೆ ಸರ್, ಬಟ್ಟೆ ಒಗಿಬೇಕು ಸಾರ್ ಪೇಟೆಗೆ ಹೋಗ್ಬೇಕು ಸಾರ್ ಅದೇನು ಪರ್ಚೇಸ್ ಮಾಡ್ಬೇಕು ಸಾರ್, ಬೇರೆ ದಿನಗಳು ನಮ್ಗೆ ರಜೆ ಸಿಗಲ್ಲ ಸಾರ್. ಅಂದ್ರೆ ಇವೆಲ್ಲ ಏನಕ್ಕೆ ಸೂಚನೆ ಆಗಿದೆ ಅಂದ್ರೆ ವಿಗ್ರಹಾರಾಧನೆ ಸೂಚನೆ ಆಗಿದೆ. ದೇವರ ದಿನವನ್ನು ದೇವರು ಕೊಡದೆ, ದೇವರ ಸಮಯವನ್ನು ದೇವರು ಕೊಡದೆ, ಬೇರೆ ರೀತಿಯಲ್ಲಿ ಆ ಸಮಯವನ್ನು ಉಪಯೋಗಿಸುವಂಥದ್ದು ಆ ವಿಗ್ರಹಾರಾಧನೆ ಸಂಬಂಧಪಟ್ಟದ್ದಾಗಿದೆ. ಆ ದಿನನೇ ಮದುವೆಗೆ ಹೋಗ್ಬೇಕು, ಆ ದಿನನೇ ಎಂಗೇಜ್ಮೆಂಟ್ಗೆ ಹೋಗ್ಬೇಕು, ಆ ದಿನನೇ ಸೀಮಂತ ಕೂಟಗಳು, ಆ ದಿನನೇ ಇನ್ನೊಂದು ಯಾವುದೋ ಕೆಲಸಗಳು, ಆ ದಿನನೇ ಎಲ್ಲ. ಅಂದ್ರೆ ದೇವರಕ್ಕೆ ವಿಧೇಯರಾಗದೆ
ಬೇರೆ ಕೆಲಸಗಳಿಗೆ ಯಾರು ವಿಧೇಯರಾಗ್ತಾರೋ, ಯಾರು ಸ್ಥಾನಮಾನ ಕೊಡ್ತಾರೋ ಅವೆಲ್ಲ ವಿಗ್ರಹಾರಾಧನೆ ಸಂಬಂಧಪಟ್ಟದ್ದು. ಹಾಗಾಗಿ ಇವೆಲ್ಲವನ್ನ ಬಿಟ್ಟು ಬಿಡಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ. ನೋಡ್ರಿ, ಈ ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಪ್ರಿಯ ನನ್ನ ಸಹೋದರರೇ, 1 ಸಮುವೇಲದಲ್ಲಿ 15ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಯಾರಂದ್ರೆ ಸೌಲನು. ಈತನು ಬೆನ್ಯಾಮೀನ್ ಕುಲಕ್ಕೆ ಸಂಬಂಧಪಟ್ಟವನು. ಆ ಕುಲದಲ್ಲಿ ಕನಿಷ್ಠ ಅಂದ್ರೆ ಆ ಕಡೇ ಸ್ಥಾನದಲ್ಲಿ, ಅಂದ್ರೆ ತುಂಬಾ ಬಡವನಾಗಿರಂಥವನು. ಅವರಪ್ಪ ಕತ್ತಿಗಳು ಮೇಯಿಸುವಂತ ಒಂದು ಕುಟುಂಬ. ಆದ್ರೆ ಕತ್ತಿಗಳು ಹುಡ್ಕೊಂಡು ಹೋಗದಂಥವನ್ನ ದೇವರು ಅವನ ಒಂದು ಭಯ ಭಕ್ತಿ ನೋಡಿ ಅವನು ಏನ್ ಮಾಡ್ತಾನೆ, ಅರಸನಾಗಿ ಮಾಡಿ ಅವನು ಏನ್ ಮಾಡ್ತಾನಂದ್ರೆ ಅವಂತವನು ಆ ಜನರಿಗೆ, ಆ ಇಸ್ರಾಯೇಲ್ ದೇಶಕ್ಕೆ ಒಂದು ಅರಸನಾಗಿ ಮಾಡಿ ಒಂದು ಕೆಲಸವನ್ನು ಒಪ್ಪಿಸ್ಕೊಡ್ತಾನೆ. ಅಲ್ಲಿ ತನಕ ಅವನು ವಿಧೇಯನಾಗಿರ್ತಾನೆ. ಒಂದು ಕೆಲಸವನ್ನು ಒಪ್ಪಿಸ್ಕೊಡ್ತಾನೆ. ಏನಂದ್ರೆ, ಈ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಇಸ್ರಾಯೇಲ್ ಕರ್ಕೊಂಡು ಬರುವಾಗ ಕೆಲವು ಪ್ರಾಂತಗಳನ್ನು ದಾಟಿ ಬರಬೇಕಾಗುತ್ತೆ. ಆ ಒಂದು ಪ್ರಾಂತದಲ್ಲಿ ಅಮಾಲೇಕರು ಇರ್ತಾರೆ. ಅಮಾಲೇಕರು ಆ ಊರಿಂದ ನಾವು ದಾಟಿ ಹೋಗ್ತೇವೆ, ನಿಮ್ಮ ವಸ್ತುಗಳು ಯಾವುದು ಮುಟ್ಟಲ್ಲ, ಒಂದು ವೇಳೆ ನಿಮ್ಮಲ್ಲಿ ಆಹಾರ ಪಡ್ಕೊಂಡ್ರೆ ಅದಕ್ಕೆ ದುಡ್ಡು ಕೊಡ್ತೀವಿ, ನೀರು ಪಡ್ಕೊಂಡ್ರೆ ನೀರಿಗೆ ದುಡ್ಡು ಕೊಡ್ತೀವಿ, ಮೇವು ಪಡ್ಕೊಂಡ್ರೆ ಮೇವು ದುಡ್ಡು ಕೊಡ್ತೀವಿ, ಆದರೆ ನಿಮ್ಮ ದೇಶದಿಂದ ನಾವು ಮುಂದಕ್ಕೆ ಪ್ರಯಾಣ ಮಾಡಲಿಕ್ಕೆ ನಮ್ಗೆ ಸಹಾಯ ಅವಕಾಶ ಕೊಡ್ರಿ ಅಂದ್ರೆ ಅವ್ರು ಕೊಡೋದಿಲ್ಲ. ಅವ್ರಿಗೆ ತಿರುಗಿ ಬೀಳಿದ್ದು ಇಸ್ರಾಯೇಲ್ರ ಮುಂದೆ ಕಳಿಸೋದಿಲ್ಲ. ಆ ಒಂದು ಅದು ಯೆಹೋವನ ದೃಷ್ಟಿಯಲ್ಲಿ ಇರ್ತದೆ. ಅವರು ಇಸ್ರಾಯೇಲನ್ನ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸಿದ ನಂತರ, ಆ ದೇಶಕ್ಕೆ ರಾಜನಾಗಿ ಸೌಲನ್ನು ಆರಿಸಿಕೊಂಡ ನಂತರ, ಆ ಸಮಯದಲ್ಲಿ ಒಬ್ಬ ತನ್ನ ಪ್ರವಾದಿ ಮುಖಾಂತರ, ಯಾರು ಸಮುವೇಲ್ ಮುಖಾಂತರ ಈ ಸೌಲನಿಗೊಂದು ಆಜ್ಞೆ ಕೊಡ್ತಾನೆ. ಏನಂದ್ರೆ, ಪ್ರಿಯ ನನ್ನ ಸಹೋದರರೇ, ಅಮಾಲೇಕರು ಈ ದೇಶದಲ್ಲಿ ದಾಟುವಾಗ ನಿಮ್ಗೆ ಅವಕಾಶ ಕೊಡಲಿಲ್ಲ, ಆದ್ರಿಂದ ಅವ್ರನ್ನೆಲ್ಲರನ್ನ ಸಂಹಾರ ಮಾಡಬೇಕು. ಅವರು ನಿಮ್ಮ ಮೇಲೆ ಕರುಣೆ ತೋರಿಸದೆ, ಸಣ್ಣ ಮಕ್ಕಳಿದ್ದಾರೆ, ಬಾಣಂತಿಗಳಿದ್ದಾರೆ, ಗರ್ಭಿಣಿಯರಿದ್ದಾರೆ, ವಯಸ್ಸಾದಂಥ ಕುರಿದಾರಿಗಳು, ಎಳೆ ಕರುಗಳು, ಪ್ರಾಣಿ ಪಕ್ಷಿಗಳಿದೆ, ಯಾವುದನ್ನು ಅವರು ದಾಟುಗೊಡಿಸೋದಿಲ್ಲ. ಹಾಗಾಗಿ ಅವರು ನಿರ್ದಾಕ್ಷಿಣ್ಯವಾಗಿ ಅವ್ರದ್ದು ಯಾವುದು ನೀವು ತಗೋಬಾರ್ದು. ಅವರು ಏನು ಹೇಳ್ತಾ ಇದ್ದಾನಂದ್ರೆ, ಅವ್ರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡಿ ಗಂಡಸರನ್ನ, ಹೆಂಗಸರನ್ನ, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರಲ್ಲದೆ ಕೊಂದು ಹಾಕು ಎಂದು ಹೇಳುತ್ತೇನಂತ ಒಂದು ಕೆಲಸ ಒಪ್ಪಿಸ್ಕೊಡ್ತಾನೆ ಸೌಲನಿಗೆ. ಆ ಸೌಲನ್ ಏನ್ ಮಾಡ್ತಾನಂದ್ರೆ, ಆತನ ಹೇಳ್ದಂಗೆ ಕೇಳ್ತಾನೆ. ಹೋಗಿ ಅಲ್ಲಿ ಏನ್ ಮಾಡ್ತಾರಂದ್ರೆ, ಸುಮಾರು ಅವರು 2 ಲಕ್ಷ ಮಂದಿ ಇರ್ತಾರೆ ಸೌಲನ ಸೈನ್ಯ. ಯೆಹೂದ್ಯರು 10,000 ಮಂದಿ ಇರ್ತಾರೆ. ಇವರೆಲ್ಲ ಅಮಾಲೇಕರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಹೋಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ಒಂದು ಕಡೆಯಿಂದ ಎಲ್ಲ ಸಂಹಾರ ಮಾಡ್ಕೊಂಡು ಬರ್ತಾರೆ. ಆದ್ರೆ ಅವರಿಗೆ ಇನ್ನೊಂದು ದುರಾಸೆ ಹುಟ್ಟುತ್ತದೆ. ಏನಂದ್ರೆ, ವಯಸ್ಸಾದಂಥವ್ರನ್ನ, ಮಕ್ಕಳನ್ನ, ಸಣ್ಣ ಪುಟ್ಟವ್ರನ್ನೆಲ್ಲ ಸಾಯಿಸ್ತಾರೆ. ಆ ಪಶುಗಳಲ್ಲಿ ಅಲ್ಲಿ ರಾಜನ್ನ ಸಾಯಿಸೋದಿಲ್ಲ. ರಾಜನ ಸಮೇತ ಸಾಯಿಸ್ಬೇಕಂದ್ರೆ ರಾಜನ ಸಾಯಿಸೋದಿಲ್ಲ. ಮತ್ತು ಇನ್ನೇನ್ ಮಾಡ್ತಾರೆ ಅಂದ್ರೆ, ಪ್ರಿಯ ನನ್ನ ಸಹೋದರರೇ, ಸೌಲನು ಇಸ್ರಾಯೇಲ್ ಆಗಾಗ ಮೇಲ್ತರದ ಕುರಿ ದನಗಳನ್ನು, ಕುರಿ ಮರಿಗಳನ್ನ, ಕೊಬ್ಬಿದ ಪಶುಗಳನ್ನ, ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನ ನಾಶ ಮಾಡ ಮನಸ್ಸಿಲ್ಲದೆ, ಏನಂತೆ, ನಾಶ ಮಾಡ ಮನಸ್ಸಿಲ್ಲದೆ ಪ್ರಯೋಜನವಿಲ್ಲದಂತ ಹೀನವಾದಗಳೆಲ್ಲ ನಾಶ ಮಾಡಿಬಿಟ್ರು ಅಂತ ಹೇಳ್ತಾ ಇದೆ. 1 ಸಮುವೇಲ 15ನೇ ಅಧ್ಯಾಯದಲ್ಲಿ ಕೆಲವು ವಚನಗಳು ನೀವು ಮನೇಲಿ ಓದ್ಕೊಳ್ರಿ. ಎಲ್ಲಿಂದ ಅಂದ್ರೆ 15ನೇ ಅಧ್ಯಾಯ 1ನೇ ಅಧ್ಯಾಯದಿಂದ 1ನೇ ವಚನದಿಂದ ನೀವು ಓದ್ಕೊಳ್ಳುವಾಗ ಕ್ಲೀನ್ ಆಗಿ ನಿಮ್ಗೆ ಅರ್ಥ ಆಗ್ತದೆ. ಆದ್ರೆ ಅವನು ಏನ್ ಮಾಡ್ತಾನೆ ಪ್ರಿಯರೇ, ಏನೋ ಮೇಲ್ತರದೆಲ್ಲ ಉಳಿಸ್ಕೊಳ್ತಾನೆ, ಹೀನವಾದಂಥವು, ಕೆಲ್ಸಕ್ಕೆ ಬಾರದಂಥವು ಸಾಯಿಸ್ತಾನೆ. ಅದು ದೇವ್ರಿಗೆ ಆ ಒಂದು ವಿಷಯ ಇಷ್ಟ ಆಗೋದಿಲ್ಲ. ದೇವರನ್ನೇನು ಹೇಳಿದ್ದು, ಯಾವುದನ್ನು ಬಿಡಬಾರ್ದು, ಅವ್ರಿಗೆ ಸಂಬಂಧಪಟ್ಟದ್ದು ಯಾವುದನ್ನು ತಗೋಬಾರ್ದು.
ಯಾವುದನ್ನು ನೀವು ತಗೋಬಾರ್ದು, ಎಲ್ಲ ಸಂಹಾರ ಮಾಡಬೇಕಂದ್ರೆ ಏನಾಗುತ್ತೆ? ಪ್ರಿಯ ನನ್ನ ಸಹೋದರರೇ, ಅವನು ಮೇಲ್ತಾರೋದೆಲ್ಲ ಉಳಿಸ್ಬಿಡ್ತಾನೆ. ಆ ದೇಶದ ರಾಜನಾದಂಥ ಆಗಾಗನ ಉಳಿಸ್ಕೊಳ್ತಾನೆ. ಅದರ ದೇವರು ಯಾವುದು ಒಂದು ಪೈಸೆ ಕೂಡ ಅದರಿಂದ ಆಸೆ ಪಡಬಾರ್ದು ಅಂತ ಹೇಳಿರ್ತಾನೆ. ಆದರೆ ಇವನು ಏನು ಮಾಡ್ತಾನೆ? ಎಲ್ಲ ಉಳಿಸ್ಕೊಳ್ತಾನೆ. 10-11 ವಚನದಲ್ಲಿ ನಾವು ನೋಡುವಾಗ, ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ, ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳು. ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆ ಇಟ್ಟನು. ಪ್ರಿಯ ನನ್ನ ಸಹೋದರರೇ, ದೇವರೇನು ಹೇಳಿರೋದು? ಎಲ್ಲ ಸಂಹಾರ ಮಾಡು. ಇಲ್ಲಿ ಇವನಿಗೇನಾಯ್ತು? ದುರಾಸೆ ಹುಟ್ಟಿತು. ಯಾಕೆ ಸಾಯಿಸ್ಬೇಕು? ಒಳ್ಳೆಯದನ್ನೆಲ್ಲ ದೇವ್ರು ಹೇಳಿದ್ದಾನಲ್ಲ, ಅದರಲ್ಲಿ ಯಾವುದು ನಿನ್ನ ಆಶಿಸಬಾರ್ದು ಅಂತ. ಎಲ್ಲ ಫಿನಿಶ್ ಮಾಡಂದ್ರೆ ಫಿನಿಶ್ ಮಾಡಿಬಿಡ್ಬೇಕು. ಆದರೆ ಇವನೇನು ಮಾಡ್ತಾನೆ? ಅದನ್ನೆಲ್ಲ ಉಳಿಸ್ಕೊಂಡು ಬಿಡ್ತಾನೆ. ಆಮೇಲೆ ಸಮುವೇಲ ಅವನು ಕೇಳುವಾಗ ಏನು ಹೇಳ್ತಾನೆ? ಆ ಸಮುವೇಲ ಅವನ ಹತ್ರ ಕೇಳ್ತಾನೆ. ಅದಕ್ಕೆ ಸಮುವೇಲ, ಹಾಗಾದ್ರೆ ಇದೇನು? ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ, ದನಗಳ ಶಬ್ದವು ನನಗೆ ಕೇಳಿಸ್ತದೆ ಅಂತ ಹೇಳುವಾಗ, ಏನೋ ಎಲ್ಲ ನೀನು ಹೇಳ್ದಂಗೆ ಎಲ್ಲ ಕೆಲಸ ಮಾಡಿದೆ ಅಂದ್ರೆ ಇವೆಲ್ಲ ಏನು ಸೌಂಡ್ ನನ್ನ ಕಿವಿ ಕೇಳಿಸ್ತಾ ಇದೆಯಲ್ಲ ಅಂತ ಹೇಳುವಾಗ, ಸೌಲ್ ಏನು ಹೇಳ್ತಾನೆ? ಜನರು ನಿನ್ನ ದೇವರ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸೋದಕ್ಕೆ ಅಮಾಲೇಕ್ಯರ ಕುರಿದನಗಳನ್ನು ಮೇಲ್ತರ ಉಳಿಸಿ ತಂದಿದ್ದಾರೆ. ಮಿಕ್ಕಾದವುಗಳೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದವು. ಮಿಕ್ಕಾದವು ಯಾವುವು? ಬಲಹೀನವಾದಂಥದ್ದು. ಮೇಲ್ತರ ಚೆನ್ನಾಗಿರೋನು. ದೇವರೇನು ಹೇಳಿರೋದು? ಯಾವುದನ್ನು ಉಳಿಸಬಾರ್ದು ಅಂತೇಳಿ. ಆದರೆ ಯೆಹೋವ ದೇವರಿಗೆ ಯಜ್ಞ ಮಾಡಬೇಕು ಅಂತ ದೇವರನ್ನು ಹೇಳಿದ್ನಲ್ಲಿ ಹೇಳಿಲ್ವಲ್ಲ? ನೀನೆಲ್ಲ ಸಂಹಾರ ಮಾಡ್ಬೇಕಷ್ಟೇ. ಅಂದರೆ ದೇವರ ಮಾತು ಯಾವಾಗ ಕೇಳದೆ ಹೋಗ್ತೀವೋ ಅವಾಗ ಅವಿಧೇಯರಾಗ್ತೀವಿ, ವಿಧೇಯರಾಗಲ್ಲ. ದೇವರು ಏನು ಹೇಳಿರ್ತಾರೋ ಅದನ್ನ ಕೇಳಬೇಕು, ಅದು ವಿಧೇಯತೆ. ದೊಡ್ಡವರು ಏನು ಹೇಳ್ತಾರೋ ಅದನ್ನ ಕೇಳಬೇಕು, ಅದು ವಿಧೇಯತೆ. ತಂದೆ ತಾಯಿಗಳು ಏನು ಕೇಳ್ತಾರೋ ಅದು ವಿಧೇಯತೆ. ಗುರುಗಳು ಬೋಧಕರು ಏನು ಹೇಳ್ತಾರೋ ಅದನ್ನ ಕೇಳೋದು ವಿಧೇಯತೆ. ಅವಾಗ ಯಾವಾಗ ಕೇಳದೆ ಹೋಗ್ತಿರೋ ವಿಧೇಯತೆ ಅನ್ನ ಅನ್ಸ್ಕೊಳ್ಳಲ್ಲ. ಅದಕ್ಕೆ ಬೇರೆ ಅರ್ಥ ಅವಿಧೇಯತೆ ಅಥವಾ ಇಷ್ಟ ಇಲ್ಲದ ಒಲ್ಲದ ಮನಸ್ಸುಳ್ಳವರು, ಹೇಳಿದ ಮಾತು ಕೇಳದೆ ಹೋಗುವಂಥವ್ರು. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಹಾಗೆ ಮುಂದುವರಿತಾ ಬರುವಾಗ ಆ ಸಮುವೇಲನು, ನೀನು ನಿನ್ನ ದೃಷ್ಟಿಯಲ್ಲಿ ಅಪ್ಪನಾಗಿದ್ದರು, ಯೆಹೋವ ನಿನಗೆ ಇಸ್ರಾಯೇಲರಲ್ಲಿ ರಾಜ್ಯಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲ ಕುಲಗಳ ಶಿರಸ್ಸಾದಿ. ಅಂದ್ರೆ ಎಲ್ಲ ಕುಲಗಳ ಶಿರಸ್ಸು ತಂದೆಯಾಗಿ ತಲೆಯಾಗಿ ನೀನಿದ್ಯಲ್ಲ. ಅದರ ದೇವರ ಮಾತು ನೀನು ಯಾಕೆ ಕೇಳಲಿಲ್ಲ ಅಂತ ಹೇಳುವಾಗ, ಆತ ನಿನ್ಗೆ ಹೋಗಿ ದುಷ್ಟರಾದ ಅಮಾಲೇಕರನ್ನು ಯುದ್ಧ ಮಾಡಿ ಅವರೆಲ್ಲರನ್ನು ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದನು. ಆದರೆ ನೀನು ಯೆಹೋವನ ಮಾತನ್ನು ಕೇಳದೆ ಕೊಳ್ಳಿಯಾಗಿ ಎರಗಿ ಆತನ ದ್ರೋಹ ಮಾಡಿದ್ದೇಕೆ? ಆತನ ಹೇಳಿದ ಮಾತನ್ನು ನೀನು ಯಾಕೆ ಕೇಳಲಿಲ್ಲ? ಉತ್ತಮವಾದ ಮೇಲ್ತರದ ನೀನು ಉಳಿಸುವಂತ ದೇವ್ರು ಹೇಳಿಲ್ವಲ್ಲ ಅಂತ ಕೇಳುವಾಗ ಆ ಸೌಲನ್ಗೆ ತಿರುಗಿಬಿಡಿ ಕ್ವಶನ್ ಆಗ್ತಾನೆ. ಏನು, ನಾನು ಯೆಹೋವನ ಮಾತನ್ನು ಕೇಳಲಿಲ್ವೋ? ಆತ ಕಳಿಸಿದಲ್ಲಿ ಹೋಗಿ ಅಮಾಲೇಕರನ್ನು ಸಂಹರಿಸಿ ಅವರ ಅರಸನಾದ ಆಗಾಗನು ಹಿಡಿದು ತಂದೇನು? ಅರಸನಾದ ಆಗಾಗನು ಹಿಡಿತಾ ಅಂತ ಹೇಳಿದ್ನ? ಒಬ್ಬರನ್ನು ಹಿಡಿಬಾರ್ದು, ಒಬ್ಬರನ್ನು ಮುಟ್ಟಬಾರ್ದು, ಯಾವುದು ತಾಕಬಾರ್ದು ಅಂತೇಳಿ. ಅರಸನ್ನ ಯಾಕೆ ಉಳಿಸ್ದೆ ನೀನು? ಆ ಮೇಲ್ತಾರೋದ ಯಾಕೆ ಉಳಿಸ್ದೆ ಅಂತೇಳಿ 22ನೇ ವಚನದಲ್ಲಿ ನೋಡುವಾಗ ಏನ್ ಹೇಳ್ತಾ? ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಅಂತ ಕ್ವಶನ್ ಕೇಳ್ತಾ ಇದ್ದಾನೆ. ಅಂದ್ರೆ ದೇವರು ಇಷ್ಟಪಡೋದು ವಿಧೇಯತೆ, ಮಾತು ಕೇಳುವಂಥದ್ದು. ಯಾರು ದೇವರ ಮಾತನ್ನು ಕೇಳ್ತಾರೋ ಅವ್ರನ್ನ ದೇವರು ಇಷ್ಟಪಡ್ತಾನೆ, ಅವ್ರನ್ನ ಪ್ರೀತಿಸ್ತಾನೆ, ಅವ್ರನ್ನ ಸಲಹುತ್ತಾನೆ, ಅವರ ಹಿಂಬಲವಾಗಿ ಇರ್ತಾನೆ. ಪ್ರಿಯ ನನ್ನ ಸಹೋದರ, ಯೆಹೋವನು ವಿಧೇಯತೆಯನ್ನು ಮೆಚ್ಚಿಸ್ತಾನೆ, ಯಜ್ಞ ಹೋಮಗಳನ್ನ ಮೆಚ್ಚೋದಿಲ್ಲ. ಮತ್ತು ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಹಲ್ಲೆಲೂಯಾ.
ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರ ಏನು ಬೋಧಿಸ್ತಾನ ಆ ಮಾತು ಕೇಳುವ ದೇವರ ದೃಷ್ಟಿಗೆ ಉತ್ತಮವಾಗಿದೆ. ನೀನು ಯಜ್ಞ ಹೋಮಗಳನ್ನ ಸಮರ್ಪಿಸುವುದಲ್ಲ, ನಾನು ದೇವ್ರಿಗೆ ಅಷ್ಟು ಕೊಟ್ಟೆ, ದೇವ್ರಿಗೆ ಇಷ್ಟು ಕೊಟ್ಟೆ, ನಾನು ಹಾಗೆ ಮಾಡಿದೆ ಈ ಮಾತು ಅನ್ನೋದಲ್ಲ. ದೇವರ ಮಾತು ಕೇಳುವುದು ದೇವರಿಗೆ ಇಷ್ಟವಾದದ್ದು. ದೇವರ ಮಾತು ಕೇಳಿ ಯಾರು ನಡ್ಕೊಳ್ತಾರೋ ಅವ್ರನ್ನ ದೇವರು ಇಷ್ಟಪಡ್ತಾನೆ. ಟಗರು ಕೊಬ್ಬಿಗಿಂತ ವಿಧೇಯತ್ವ ವಿಶೇಷವಾಗಿದೆ. ಹಲ್ಲೆಲೂಯ. ಪ್ರಿಯ ನನ್ನ ಸಹೋದರರೇ, ಟಗರು ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ದೇವರಿಗೆ ಏನ್ ಹೇಳ್ತಾನೋ ಅದು ಕೇಳೋದು ವಿಧೇಯತ್ವ, ಏನು ಮಾಡು ಅಂತ ಹೇಳ್ತಾನೋ ಅದು ಮಾಡುವಂಥದ್ದು ವಿಧೇಯತ್ವ. ನಿನ್ನ ಯಜ್ಞಾರ್ಪಿತಗಳು, ನಿನ್ನ ಹೋಮಗಳು, ನಿನ್ನ ಆಸ್ತಿ ಪಾಸ್ತಿ, ನಿನ್ನ ಕಾಣಿಕೆಗಳು ಅದಕ್ಕೆ ದೇವರು ಇಷ್ಟಪಡೋದಿಲ್ಲ. ದೇವರ ಮಾತು ಯಾರು ಕೇಳ್ತಾರೋ ಅವ್ರನ್ನ, ಯಾರು ವಿಧೇಯರಾಗ್ತಾರೋ ಅವ್ರನ್ನ ಇಷ್ಟಪಡ್ತಾನೆ, ಅವ್ರನ್ನ ಪ್ರೀತಿಸುವಾತನಾಗಿದ್ದಾನೆ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರೋದು. ಏನಂದ್ರೆ ಮಾತು ಕೇಳದೆ ಹೋಗುವಂಥದ್ದು ಅವಿಧೇಯತ್ವಾಗಿರ್ತದೆ. ಆ ಅವಿಧೇಯತ್ವವು ಮಂತ್ರ ತಂತ್ರಗಳು ಎಷ್ಟು ಕೆಟ್ಟದಾಗಿರ್ತದೋ ಅದಕ್ಕಿಂತ ಹೆಚ್ಚಾಗಿರ್ತದೆ. ಮಂತ್ರ ತಂತ್ರಗಳು ಮಾಡ್ತಾರಲ್ವಾ, ಅದಕ್ಕಿಂತ ಕೆಟ್ಟದಾಗಿದೆ ಅವಿಧೇಯತ್ವವು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರೋದು. ಹಠ ಇಲ್ಲ, ನಾನು ಹೇಳಿದ್ದೆ ಸರಿ, ನಾನು ಮಾತೇ ಕೇಳಬೇಕು, ನನ್ನ ಇಷ್ಟಾನುಸಾರವಾಗಿ ಜೀವಿಸಬೇಕು. ಪ್ರಿಯ ನನ್ನ ಸಹೋದರ ಸಹೋದರಿ, ಯಾವ ಮನುಷ್ಯನಲ್ಲಿ ಹಠ ಇರ್ತದೋ ಆ ಮನುಷ್ಯನು ಗೆಲ್ಲುವುದಕ್ಕೆ ಕಷ್ಟ ಆಗ್ತದೆ, ಜೀವಿಸೋದಕ್ಕೆ ಕಷ್ಟ ಆಗ್ತದೆ. ಅದನ್ನು ದೇವರು ಇಷ್ಟಪಡೋದಿಲ್ಲ, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ನೋಡ್ರಿ, ಮಾತಿಗೆ ಯಾವಾಗ ಕೇಳಿಲ್ವೋ, ವ್ಯಾಗವು ವಿಧೇಯತೆ ಆಗ್ಲಿಲ್ವೋ, ದೇವರೇನ್ ಮಾಡ್ದ? ಅರಸುತನದಿಂದಾನೆ ತೆಗೆದು ಬಿಟ್ಟ. ಒಂದು ರಾಜನಾಗಿ ಮಾಡಿದ್ದ, ಆ ರಾಜನ ತನದಿಂದಾನೇ ತೆಗೆದು ಬಿಟ್ಟ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆದರೂ ಪ್ರಿಯ ನನ್ನ ಸಹೋದರ ಸಹೋದರರೇ, ದೇವರ ಮಾತನ್ನು ಕೇಳಿ ದೇವರಿಗೆ ವಿಧೇಯರಾಗುವಂಥವ್ರನ್ನ ದೇವರೇನ್ ಮಾಡ್ತಾನೆ? ಯಾವ ಮಟ್ಟಕ್ಕೆ ಬೇಕಾದರೂ ತಗೊಂಡೋಗ್ತಾನೆ, ಯಾವ ರೀತಿಯಲ್ಲಿ ಬೇಕಾದರೂ ದೇವರು ಅವನ್ನ ನಿಲ್ಲಿಸ್ತಾನೆ. ಯಾರು ದೇವರ ಮಾತಿಗೆ ವಿಧೇಯರಾಗ್ತಾರೋ, ದೇವರ ಮಾತು ಏನು ಬೋಧಿಸ್ತಾನೋ ಆ ಮಾತಿಗೆ ಅನುಸಾರವಾಗಿ ನಡ್ಕೊಳ್ತಾರೋ ಅವ್ರನ್ನ ಉನ್ನತ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ದೇವರೇನ್ ಮಾಡ್ತಾನೆ? ನಡೆಸುವಾತನಾಗಿದ್ದಾನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರೇ, ಮೋಶೆ ಯೆಹೋಶುವನಿಗೆ ಒಂದು ಮಾತು ಹೇಳ್ತಾ ಇದ್ದಾನೆ. ಯೆಹೋಶುವ 1ನೇ ಅಧ್ಯಾಯದಲ್ಲಿ 1ನೇ ವಚನ ಏನ್ ಹೇಳುತ್ತೆ? ಯೆಹೋಶುವ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಹೇಳ್ತೆ ನೋಡ್ರಿ, ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಧರ್ಮಶಾಸ್ತ್ರ ಅಂದ್ರೆ ದೇವರ ವಾಕ್ಯ. ದೇವರು ಬರೆದಿರುವಂತ ಈ ಒಂದು ಧರ್ಮಶಾಸ್ತ್ರ ಅಥವಾ ಸತ್ಯವೇದದಲ್ಲಿ ಬರೆದಿರುವ ಒಂದೊಂದು ಮಾತು ಯಾವಾಗೂ ನೀನು ಮೆಲುಕಾಗ್ತಾ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು. ಒಬ್ಬೊಬ್ಬ ಅನೇಕರನ್ನ ಉದಾಹರಣೆಯಾಗಿ ಈ ಸತ್ಯವೇದದಲ್ಲಿ ದೇವರು ಇಟ್ಟಿದ್ದಾನೆ. ಈ ಒಂದು ಸತ್ಯವೇದ ಎಂಬ ಪುಸ್ತಕದಲ್ಲಿ ಅನೇಕ ಸಾಕ್ಷಿಗಳನ್ನ ನಮಗೆ ಮಾದರಿಯಾಗಿ ಇಟ್ಟಿದ್ದಾನೆ. ಒಬ್ಬೊಬ್ಬ ವ್ಯಕ್ತಿ ಆತನ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗಿ ಇರುವಾಗ ಯಾವ ರೀತಿ ಆಶೀರ್ವಾದ ಮಾಡಿದನು, ಅವಿಧೇಯರಾಗ ಯಾವ ರೀತಿ ನಾಶ ಮಾಡಿದನು ಎಂಬುದಾಗಿ ಅನೇಕ ಉದಾಹರಣೆಗಳನ್ನು ನಮ್ಗೆ ಇಟ್ಟಿದ್ದಾನೆ. ಅದರಲ್ಲಿ ಈ ಸೌಲನೆಂಬವನು ಉದಾಹರಣೆಯಾಗಿ, ಅವನು ಎಲ್ಲೋ ಇದ್ದಂತ ಕತ್ತೆಗಳು ಹುಡುಕೊಂಡು ಹೋದಂತವನ್ನ ತಂದು ರಾಜನಾಗಿ ಮಾಡಿದಾಗ ಯಾವಾಗ ದೇವರ ಮಾತು ಕೇಳದೆ ಹೋದನು, ದೇವರ ಮಾತಿಗೆ ಅವಿಧೇಯನಾದನು, ಅವಾಗ ದೇವರೇನು ಮಾಡಿದ? ಅವನು ತಳ್ಳಿಬಿಟ್ಟ, ಅರಸ್ಥಾನದಿಂದ ತಳ್ಳಿಬಿಟ್ಟ. ಅದಕ್ಕಾಗಿ ಮೋಶೆ ದೇವರು ಒಂದು ಮಾತು ಹೇಳ್ತಾನೆ. ಯೆಹೋಶುವನಿಗೆ ಏನ್ ಹೇಳ್ತಾ ಇದ್ದಾನೆ? ಯೆಹೋಶುವ, ನೀ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಏನು? ಈ ಒಂದು ಸತ್ಯವೇದ ಎಂಬ
ಪುಸ್ತಕದಲ್ಲಿ ಏನೇನು ಬರೆದಿದೆಯೋ ಅದರ ಪ್ರಕಾರ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನೀನೆಲ್ಲೇ ಪ್ರಯಾಣ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು, ನೀನು ಪ್ರತಿಯೊಂದು ಕೈ ಹೆಚ್ಚಿದ ಪ್ರತಿಯೊಂದು ಕೆಲಸ ಸಫಲವಾಗ್ತದೆ. ಮತ್ತು ನೀನು ಮಾಡಿದ ಎಲ್ಲ ಕಾರ್ಯಗಳಿಗೆ ದೇವರ ಆಶೀರ್ವಾದ ಬಂದಾಗ ನೀನು ಕೃತಾರ್ಥನಾಗುವಿ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರ ಮಾತುಗಳು ಯಾರು ಕೇಳ್ತಾರೋ ಅವ್ರನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನಾದ್ರೂ ಬೇಡಿಕೊಳ್ಳ್ರಿ, ಅದು ನಿಮ್ಗೆ ದೊರೆಯುವುದು. ಹಾಲೆಲೂಯಾ. ಅಂದ್ರೆ ಮೊದಲು ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆ ದೇವರ ವಾಕ್ಯಾನುಸಾರವಾಗಿ ನಾವು ನಡ್ಕೊಳ್ಬೇಕು. ದೇವರ ಮಾತು ಒಂದನ್ನು ತಳ್ಳಿ ಬಿಡುವ ಹಾಗಿಲ್ಲ. ದೇವರು ಈ ಒಳ್ಳೇದನ್ನು ಹೇಳಿದ್ರು ಕೇಳಬೇಕು, ಮತ್ತು ಇಂಥದನ್ನು ಬಿಟ್ಟು ಬಿಡಬೇಕಂದ್ರೆ ಬಿಟ್ಟು ಬಿಡಬೇಕು. ಅದೆಷ್ಟೇ ಲಾಭ ಇರಲಿ, ಅದೆಷ್ಟೇ ಒಳ್ಳೇದಾಗಿರ್ಲಿ, ಅದು ಬೇಡ ಅಂದಮೇಲೆ ಅದನ್ನು ಸ್ವೀಕಾರ ಮಾಡಬಾರ್ದು. ಹಾಗೆ ದೇವರ ವಾಕ್ಯ ಯಾರಲ್ಲಿ ಹೃದಯದಲ್ಲಿ ಇರ್ತದೋ ಆವಾಗ ದೇವರು ಅವರಲ್ಲಿ ಇರ್ತಾನೆ, ಅವ್ರು ಬೇಡದ ಎಲ್ಲವನ್ನು ಅವ್ರಿಗೆ ದೊರೀತದೆ. ಆದ್ದರಿಂದ ಬರೀ ನನ್ನ ಸಹೋದರ ಸಹೋದರಿ, ಈ ಸತ್ಯವೇದ ಏನಾಗಿದೆ ಅಂದ್ರೆ ಬಹಳ ಎಚ್ಚರಿಸಿ ಖಂಡಿಸುವಂತದ್ದಾಗಿದೆ. 2 ತಿಮೋತಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ 2 ತಿಮೋತಿ 3ನೇ 16ನೇ ವಚನ ಒಂದು ಮಾತು ಹೇಳ್ತದೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು, ಅಂದ್ರೆ ಶಾಸ್ತ್ರದ ಪುಸ್ತಕವು, ಪ್ರತಿಯೊಂದು ವಚನವು ಉಪದೇಶಕ್ಕೂ, ಅಂದ್ರೆ ಉಪದೇಶ ಮಾಡೋದಕ್ಕೂ ಅದು ಶಕ್ತವಾಗಿದೆ, ಮತ್ತು ಖಂಡನೆಗೂ, ನೀನು ತಪ್ಪು ಮಾಡುವಾಗ ಖಂಡಿಸ್ತದೆ ಅದು. ಇವಾಗ ನೋಡು, ಸೌಲನು ತಪ್ಪು ಮಾಡ್ದ, ಅವನು ಖಂಡಿಸ್ತು. ಅವನು ಅವಿಧೇಯನಾಗಿದ್ದರಿಂದ ಆ ಒಂದು ಕೊಟ್ಟಂತ ಸ್ವಾತಂತ್ರ್ಯ ಕಿತ್ತಾಕ್ತು, ಆ ರಾಜ್ಯವನ್ನು ಕಿತ್ಕೊಳ್ತು. ಅಂದ್ರೆ ತಪ್ಪು ಮಾಡಿದಾಗ ದೇವರ ವಾಕ್ಯ ಯಾರ ಮುಖಾಂತರ ಸೇವಕರ ಮುಖಾಂತರ ಖಂಡಿಸ್ತದೆ. ಅದು ಖಂಡನೆಗೂ ತಿದ್ದುಪಾಟಿಗೂ, ಅಂದ್ರೆ ನೀನು ನಡೆಯುವಂತ ದಾರಿ ಸರಿ ಇಲ್ಲ ಅಂತೇಳಿ ಅದನ್ನು ಮರಳಿಸಿ ಒಳ್ಳೆ ದಾರಿಯಲ್ಲಿ ನಡೆಸೋದಕ್ಕೆ ತಿದ್ದುಪಾಟಿಗೂ ಮತ್ತು ನೀತಿ ಶಿಕ್ಷೆಗೂ, ಅಂದ್ರೆ ಒಳ್ಳೇದೇನಿದೆಯೋ ಅದಕ್ಕೆ ಶಿಕ್ಷೆ ಕೊಟ್ಟು ಅದನ್ನು ಒಳಪಡಿಸೋದಕ್ಕಾಗಿ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರ ವಾಕ್ಯ ಏನಾಗಿದೆ ಅಂದ್ರೆ ಉಪದೇಶ ಮಾಡೋದಕ್ಕೂ ಸಿದ್ಧವಾಗಿದೆ, ಖಂಡಿಸುವುದಕ್ಕೂ ಸಿದ್ಧವಾಗಿದೆ, ತಿದ್ದುಕೋದಕ್ಕೂ ಸಿದ್ಧವಾಗಿದೆ, ಮತ್ತು ನೀತಿ ಶಿಕ್ಷೆ ಕೊಟ್ಟು ಸರಿಯಾದ ಮಾರ್ಗದಲ್ಲಿ ನಡೆಸೋದಕ್ಕೆ ಈ ಧರ್ಮ ಅಥವಾ ಸತ್ಯವೇದ ಉಪಯುಕ್ತವಾಗಿದೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ಒಂದು ಸೌಲನ ಒಂದು ಅವಿಧೇಯತೆಯಿಂದ ಅವನೇನ್ ಮಾಡ್ತಾನೆ, ತನ್ನ ರಾಜ್ಯವನ್ನು ಕಳ್ಕೊಳ್ತಾನೆ, ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ, ತನ್ನ ಕುಟುಂಬದಲ್ಲಿ ತನ್ನ ಮಕ್ಕಳು ಎಲ್ಲರೂ ಒಂದೇ ದಿನದಲ್ಲಿ ಸಾಯಬೇಕಾಗುತ್ತೆ. ಎಲ್ಲರೂ ಒಂದೇ ದಿನದಲ್ಲಿ ಸಾಯಬೇಕಾಗುತ್ತೆ. ಯಾಕೆ? ಅವಿಧೇಯತ್ವದಿಂದ, ದೇವರ ಮಾತು ಕೇಳದೆ ಹೋದದ್ದರಿಂದ ಇಡೀ ಕುಟುಂಬ ಒಂದೇ ದಿನದಲ್ಲಿ ಮರಣ ಹೊಂದುವ ಸ್ಥಿತಿ ಬಂದ್ಬಿಡ್ತದೆ. ಆದರೆ ವಿಧೇಯತ್ವ ಅವನ್ನ ಚಿರಕಾಲ ನಡೆಸುವಂಥದ್ದಾಗಿದೆ, ಯುಗಾಂತಗಳು ದೇವರ ರಾಜ್ಯದಲ್ಲಿ ಸೇರಿಸುವಂಥದ್ದಾಗಿದೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ನಿಮ್ಮಲ್ಲಿ ಇನ್ನೂ ದೇವರ ಮಾತು ಕೇಳದೆ ಅವಿಧೇಯರಾಗಿದ್ದೀರಾ? ಅವಿಧೇಯತ್ವದಿಂದ ವಿಧೇಯತ್ವಕ್ಕೂ ಮಾರ್ಪಡ್ರಿ. ದೇವರ ವಾಕ್ಯವನ್ನು ಕೇಳ್ರಿ. ಆ ವಾಕ್ಯ ಏನು ಬೋಧಿಸ್ತಾನೋ ಆ ಬೋಧನೆಗೆ ತಕ್ಕ ಹಾಗೆ ನೀವು ಜೀವಿಸುವುದಾದರೆ, ಆ ಬೋಧನೆ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನೀವು ನಡೆಯುವುದಾದರೆ ಖಂಡಿತವಾಗಲೂ ನಿಮ್ಮ ಜೀವಿತ ಒಂದು ಸ್ಥಾನಕ್ಕೆ ಸೇರಿಸುವುದಾಗಿದೆ. ಅದಕ್ಕೆ ಪೌಲನು ಏನ್ ಮಾಡ್ತಾನೆ, ಆತನ ಏನ್ ಹೇಳ್ತಾ ಇದ್ದೇನೆ, ಕ್ರಿಸ್ತನೊಂದಿಗೆ ಶಿಲ್ಪೆಗೆ ಹಾಕಿಸಲ್ಪಟ್ಟವನಾಗಿದೆ. ಅಂದ್ರೆ ನನ್ನಲ್ಲಿರುವಂತ ಲೋಪದೋಷಗಳು, ಶರೀರದ ಭಾವಗಳು, ಪ್ರತಿಯೊಂದು ಲೋಕದ ಆಸೆ ಆಕಾಂಕ್ಷೆ ಎಲ್ಲ ನಾನು ಶಿಲುಬೆಗೆ ಹಾಕಿಸ್ಕೊಂಡು ಬಿಟ್ಟಿದ್ದೀನಿ. ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನನ್ನು ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸು ಹೇಗೆಂದ್ರೆ ದೇವಕುಮಾರನ ಮೇಲೆ ನಂಬಿಕೆಯಲ್ಲಿ ಆತ ನನ್ನನ್ನು ಪ್ರೀತಿಸಿ ನನಗೋಸ್ಕರ ಒಪ್ಪಿಸಿಕೊಟ್ಟಿದ್ದಾನೆ. ಹಾಗಾಗಿ ನಾನು
ದೇವರ ವಾಕ್ಯಕ್ಕೆ ವಿಧೇಯನಾಗಿ ದೇವರೊಂದಿಗೆ ಜೀವಿಸ್ತೇನೆ ಎಂಬುದಾಗಿ ಹೇಳಿದ ರೀತಿಯಲ್ಲಿ ಪ್ರಿಯ ಈ ವಾಕ್ಯವನ್ನು ಕೇಳುವಂತ, ಈ ವಾಕ್ಯವನ್ನು ಅಪ್ಪ ಈ ವಿಡಿಯೋ ನೋಡುವಂತ ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಆರಿಸಿಕೊಂಡಂತ ದೇವರ ಮಕ್ಕಳೇ, ಈ ವಾಕ್ಯವನ್ನು ನೀವು ಜೀವಿತದ ಅಳವಡಿಸ್ಕೊಳ್ರಿ. ಸೌಲನ ಹಾಗೆ ಅವಿಧೇಯತ್ವಕ್ಕೆ ಒಳಗಾಗಬೇಡ್ರಿ. ಪೌಲನಾಗೆ ವಿಧೇಯತ್ವ, ಪೌಲನ್ ದೇವರು ಏನ್ ಹೇಳ್ತಾರೋ ಅದನ್ನು ಕೇಳಿದ, ಆ ವಾಗ್ದಾನ ಪ್ರಕಾರ ಜೀವಿಸಿ ಆ ಒಂದು ತನ್ನ ಪುಸ್ತಕದಲ್ಲಿ ನನ್ನ ಓಟವನ್ನು ಕಣಗಾಣಿಸಿದ್ದೇನೆ ಅಂತ ಹೇಳ್ತಾನೆ. ಹಾಗೆ ಈ ಲೋಕದ ಓಟವನ್ನು ಮುಗಿಯೋ ತನಕ ಕ್ರಿಸ್ತನ್ ವಿಧೇಯರಾಗಿ ಕ್ರಿಸ್ತನ್ ಏನ್ ಹೇಳ್ತಾನೋ ಅದನ್ನ ಕೇಳಿ ಅದರ ಪ್ರಕಾರ ನಡೀರಿ. ದೇವರ ಆಶೀರ್ವಾದ ಹೊಂದಿಕೊಳ್ಳ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ಅಪ್ಪ ನಿನ್ನ ವಾಕ್ಯಗಳ ಮುಖಾಂತರ ನಮ್ಮನ್ನು ಬೋಧಿಸಿದ್ದಕ್ಕಾಗಿ ಸ್ತೋತ್ರ, ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಕೇಳಿದಂತ ನಿನ್ನ ಮಕ್ಕಳನ್ನು ಸ್ವಾಮಿ ಯೆಸಯ್ಯ, ಈ ಮಕ್ಕಳನ್ನು ನಿನ್ನ ಆಶೀರ್ವದಿಸಪ್ಪ. ಅಪ್ಪ ತಮ್ಮ ಜೀವಿತಗಳನ್ನ ಬದಲು ಮಾಡಿಕೊಳ್ಳುವಂತೆ ಈ ಲೋಕದಲ್ಲಿರುವಂತಹ ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಸೆ, ವಿಗ್ರಹ ಸಮವಾಗಿರುವ ಎಲ್ಲ ಲೋಪಗಳನ್ನಪ್ಪ ಅಪ್ಪ ಎಲ್ಲ ಭಾವಗಳನ್ನು ಸ್ವಾಮಿ ತೆಗೆದು ಹಾಕಿ ಸ್ವಾಮಿ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ, ನಿನ್ನ ಮಾತಿಗೆ ವಿಧೇಯರಾಗಿ ಅಪ್ಪ ನಿನ್ನ ವಾಗ್ದಾನ ಪ್ರಕಾರ ಜೀವಿಸಿ ದೇವರ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ದೇವರೇ, ನಿನ್ನಿಂದ ಬರುವಂತ ಸಕಲ ಆಶೀರ್ವಾದಗಳು ಹೊಂದಿಕೊಳ್ಳುವ ಹಾಗೆ ದೇವರೇ, ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವದಿಸು. ಏಸಯ್ಯ ಅಪ್ಪ, ಇನ್ನು ಯಾರು ಶರೀರ ಭಾವದ ಆಸೆಗಳಿಗೆ, ಇಹಲೋಕದ ಆಸೆಗಳಿಗೆ ವಿಧೇಯರಾಗಿದ್ದಾರೋ ಅವ್ರನ್ನೆಲ್ಲಪ್ಪ ಆ ವಿಧೇಯತೆಯಿಂದ ತೆಗೆದು ಹಾಕು ಸ್ವಾಮಿ. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿಯಪ್ಪ, ನಿನಗೆ ಇಷ್ಟಾನುಸಾರವಾಗಿ ಜೀವಿಸುತ್ತ ಮಕ್ಕಳಾಗಿಯಪ್ಪ ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವದಿಸಪ್ಪ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ, ದೇವರ ವಾಕ್ಯಾನುಸಾರ ನಡೆದುಕೊಳ್ಳುವಂತೆ ದೇವರೇ ನೀನ್ ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್.